ಒಂದ್ ಕಡೆ ವಿಧಾನಸಭೆ ಚುನಾವಣೆ ಮುಗೀತು, ಲೋಕಸಭೆ ಬರೋದಕ್ಕೆ ಬಿಜೆಪಿ JDS ಮೈತ್ರಿ ಆಗೋಯ್ತು. ಸಾಕಷ್ಟು ಕ್ಷೇತ್ರಗಳಲ್ಲಿ ಗೊಂದಲ, ದೇವದುರ್ಗ ಕೂಡ ಸೇರಿದಂಗೆ. ನೀವು ಕೂಡ ಮೈತ್ರಿನ ಒಂದಷ್ಟು ಕಡೆ ವಿರೋಧಿಸಿದ್ರಿ. ಬಟ್ ಈಗ 2028ಕ್ಕೆ ಮೈತ್ರಿ ಮುಂದುವರೆದ್ರೆ ಕ್ಷೇತ್ರದಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಗೊಂದಲ ಆಗುತ್ತೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಿದ್ಯಾ ಅದಾಗಲೇ? ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು, ಅವ್ರೇನ್ ತೀರ್ಮಾನ ತಗೊಂತಾರ ಅವ್ರಿಗೆ ಬಿಟ್ಟದ್ದು. ನನ್ನ ಕ್ಷೇತ್ರ ಇಡೀ ರಾಜ್ಯ ಗಮನಿಸೋದು. ಹೌದು, ದೇವದುರ್ಗದಲ್ಲಿ ಯಾವ ರೀತಿ ನನ್ನ ತೀರ್ಮಾನಗಳದಾವ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಅದು ಪಕ್ಷದವರು ಎಲ್ಲ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠ ಸನ್ಮಾನ್ಯ ದೇವೇಗೌಡರು ಅವರು ನನ್ನ ಕ್ಷೇತ್ರನ ನನಗೆ ಉಳಿಸ್ಕೊಡಕ್ಕ ಯಾವ ರೀತಿ ಪ್ರಯತ್ನ ಮಾಡಬೇಕು ಅವ್ರು ಖಂಡಿತವಾಗ್ಲೂ ನನಗ್ ಮುಂದುವರಿಸ್ತೀನಿ ಅನ್ನೋಂಥದ್ದು ಅವ್ರು ಮಾತು ಕೊಟ್ಟಾರ. ಆಲ್ರೆಡಿ ದೇವೇಗೌಡರು ಕರೆಮನಾಯಕ್ ಅವರಿಗೆ 28ಕ್ಕೂ ನಿಮ್ಗೆ ಟಿಕೆಟ್ ಅಂತ ಮಾತು ಕೊಟ್ಟಿದ್ದಾರೆ. 100% ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು, ಇಡೀ ನನ್ನ ಎಲ್ಲಾ ಪಕ್ಷದ ಎಲ್ಲರೂ ಎಲ್ಲ ಮಾಜಿ ಸಚಿವರುಗಳಿರ್ಬೋದು, ಎಲ್ಲ ಕೋರ್ ಕಮಿಟಿಯವರು ಎಲ್ಲರೂ ನನ್ನ ದೇವದುರ್ಗನ ಯಾವುದೇ ಕಾರಣಕ್ಕೆ ಕಳ್ಕಕ್ಕೆ ಇಷ್ಟಪಡ. ಯಾಕಂದ್ರೆ ಇದು ದೇವೇಗೌಡರ ತಾಲೂಕಿದೆ. ದೇವೇಗೌಡರು ಎಲ್ಲಿವರೆಗೆ ಅವ್ರ ಪಕ್ಷ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ದೇವದುರ್ಗನ ಯಾವ ಪಕ್ಷಕ್ಕೆ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ಒಂದು ನಂಬಿಕೆ. ಹಂಗಾಗಿ ಆ ಮೈತ್ರಿ ಬಗ್ಗೆ ನಾ ಚರ್ಚೆ ಮಾಡಕ್ ಹೋಗೋದಿಲ್ಲ. ದೇವದುರ್ಗ ನಮ್ದು, ಜಾತ್ಯತೀತ ಜನತಾದಳ ದೇವದುರ್ಗ, ಅದು ನಾನು ಉಳಿಸಿಕೊಳ್ಳಕ ಪ್ರಯತ್ನ ಖಂಡಿತವಾಗ್ಲೂ ಉಳಿಸ್ಕೊಂತೀನಿ. ಮತ್ತೆ ನನ್ನ ಪಕ್ಷದ ವರಿಷ್ಠರು ಕೂಡ ನಾನು ಉಳಿಸಿಕೊಡ್ತಾರ ಅನ್ನೋ ವಿಶ್ವಾಸ ಖಂಡಿತವಾಗ್ಲೂ ಮಾತು